ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಾವು ಎಲ್ಲರೂ ಮೈಸೂರು ಅನ್ನೋ ಹೆಸರನ್ನು ಬಹಳ ಬಾರಿ ಕೇಳಿದ್ದೇವೆ. ಈ ಹೆಸರು ಹೇಗೆ ಬಂತು ಎಂದು ಯೋಚಿಸಿದ್ದೀರಾ? ಇದು ಕೇವಲ ಒಂದು ನಗರದ ಹೆಸರ ಅಥವಾ ಇದರ ಹಿಂದೆ ಒಂದು ದೊಡ್ಡ ಕತೆ ಇದೆಯೇ? ಇಂದಿನ ಈ ವಿಡಿಯೋದಲ್ಲಿ ನಾವು ಮೈಸೂರು ಹೆಸರಿನ ಮೂಲ, ಪೌರಾಣಿಕ ಹಿನ್ನೆಲೆ ಎಲ್ಲವನ್ನೂ ಸರಳವಾಗಿ ತಿಳಿದುಕೊಳ್ಳೋಣ. ಹಳೆಯ ಕಾಲದ ಮೈಸೂರು. ಬಹಳ ಹಿಂದಿನ ಕಾಲದಲ್ಲಿ ಈಗಿನ ಮೈಸೂರು ಪ್ರದೇಶ ಇಷ್ಟು ಶಾಂತವಾಗಿರಲಿಲ್ಲ. ಅದು ಅರಣ್ಯಗಳಿಂದ ತುಂಬಿದ ಪ್ರದೇಶವಾಗಿತ್ತು. ಅಲ್ಲಿ ಮಾನವರು ಕಡಿಮೆ, ಭಯ ಜಾಸ್ತಿ. ಆ ಕಾಲದಲ್ಲಿ ಈ ಪ್ರದೇಶವನ್ನು ಒಬ್ಬ ಶಕ್ತಿಶಾಲಿ ರಾಕ್ಷಸ ಆಳುತ್ತಿದ್ದನು. ಅವನ ಹೆಸರು ಮಹಿಷಾಸುರ. ಮಹಿಷಾಸುರ ಯಾರು? ಮಹಿಷಾಸುರನು ಸಾಧಾರಣ ರಾಕ್ಷಸನಲ್ಲ. ಅವನು ಅತಿಯಾದ ಶಕ್ತಿಯನ್ನು ಪಡೆದಿದ್ದನು. ಅವನು ಬ್ರಹ್ಮನಿಂದ ಒಂದು ವರವನ್ನು ಪಡೆದಿದ್ದನು. ಆ ವರ ಏನು ಅಂದ್ರೆ, ಯಾವುದೇ ಪುರುಷ ನನ್ನನ್ನು ಕೊಲ್ಲಬಾರದು ಎಂದು. ಈ ವರದಿಂದ ಮಹಿಷಾಸುರನ ಅಹಂಕಾರ ಹೆಚ್ಚಾಯಿತು. ಅವನು ದೇವತೆಗಳಿಗೂ ಭಯ ಹುಟ್ಟಿಸಿದನು. ಅವನ ಆಳ್ವಿಕೆಯಲ್ಲಿ ಜನರು ಶಾಂತಿಯಿಂದ ಬದುಕಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆ. ಮಹಿಷಾಸುರನ ಕಾಟದಿಂದ ದೇವತೆಗಳು ತುಂಬಾ ಕಷ್ಟಪಟ್ಟರು. ಅವರು ಬ್ರಹ್ಮ, ವಿಷ್ಣು, ಶಿವನನ್ನು ಪ್ರಾರ್ಥಿಸಿದರು. ಈ ರಾಕ್ಷಸನಿಂದ ನಮ್ಮನ್ನು ರಕ್ಷಿಸಿ ಎಂದು ಬೇಡಿಕೊಂಡರು. ಬ್ರಹ್ಮ, ವಿಷ್ಣು, ಶಿವರ ದಿವ್ಯ ಶಕ್ತಿಗಳು ಒಗ್ಗೂಡಿ ಆದಿಶಕ್ತಿಯಾಗಿ ಚಾಮುಂಡೇಶ್ವರಿ ದೇವಿ ಅವತರಿಸಿದರು. ಅವಳು ದುರ್ಗೆಯ ಸ್ವರೂಪ, ಶಕ್ತಿಯ ಪ್ರತೀಕ. ಅವಳು ಮಹಿಷಾಸುರನ ಅಹಂಕಾರವನ್ನು ಅಂತ್ಯಗೊಳಿಸಲು ಭೂಮಿಗೆ ಬಂದಳು. ಮಹಿಷಾಸುರನ ಸಂಹಾರ. ಚಾಮುಂಡಿ ಬೆಟ್ಟದ ಬಳಿ ಒಂದು ಭಯಾನಕ ಯುದ್ಧ ನಡೆಯಿತು. ಆ ಯುದ್ಧ ಒಂದು ದಿನದಲ್ಲಿ ಮುಗಿಯಲಿಲ್ಲ. ದಿನಗಳ ಕಾಲ ಯುದ್ಧ ಮುಂದುವರೆದಿತ್ತು. ಮಹಿಷಾಸುರನು ತಾನು ಪಡೆದಿದ್ದ ಎಲ್ಲ ಶಕ್ತಿಯನ್ನು ಯುದ್ಧದಲ್ಲಿ ಬಳಸಿದನು. ಅವನ ಅಹಂಕಾರ ಅವನ ಶಕ್ತಿಗಿಂತ ಹೆಚ್ಚಾಗಿತ್ತು. ಆದರೆ ದೇವಿಯ ದಿವ್ಯ ಶಕ್ತಿಯ ಮುಂದೆ ಅವನ ಬಲ ನಿಲ್ಲಲಿಲ್ಲ. ದೇವಿಯ ಶಕ್ತಿಯ ಎದುರು ಮಹಿಷಾಸುರನ ಅಹಂಕಾರ ನಿಧಾನವಾಗಿ ಕುಸಿದು ಹೋಯಿತು. ಕೊನೆಗೂ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನನ್ನು ಸಂಹರಿಸಿದರು. ಆ ಕ್ಷಣ ಯುದ್ಧದ ಅಂತ್ಯ ಮಾತ್ರ ಅಲ್ಲ, ಅದು ಧರ್ಮ ಅಧರ್ಮದ ಮೇಲೆ ಗೆದ್ದ ಕ್ಷಣವಾಗಿತ್ತು. ಒಳ್ಳೆಯದ್ದು ಕೆಟ್ಟದರ ಮೇಲೆ ಜಯ ಪಡೆದ ಕ್ಷಣವಾಗಿತ್ತು. ಮೈಸೂರು ಹೆಸರಿನ ಮೂಲ. ಮಹಿಷಾಸುರನ ಸಂಹಾರದ ನಂತರ ಈ ಪ್ರದೇಶಕ್ಕೆ ಹೊಸ ಹೆಸರು ಬಂದಿತು. ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಮೊದಲು ಮಹಿಷಾಪುರ ಅಥವಾ ಮಹೀಶುರ ಎಂದು ಕರೆಯಲಾಗಿತ್ತು. ಇವುಗಳ ಅರ್ಥ ಮಹಿಷಾಸುರನ ಊರು ಎಂದು. ಕಾಲ ಕಳೆದಂತೆ ಭಾಷೆ ಬದಲಾಗುತ್ತಾ ಹೋಯಿತು. ಜನರು ಹೆಸರನ್ನು ಸುಲಭವಾಗಿ ಉಚ್ಚರಿಸಲು ಆರಂಭಿಸಿದರು. ಅದರ ಪರಿಣಾಮವಾಗಿ ಹೆಸರಿನ ಉಚ್ಚಾರಣೆಯು ನಿಧಾನವಾಗಿ ಬದಲಾಯಿತು. ಮಹಿಷಾಪುರ ಅಥವಾ ಮಹೀಶುರ ಎಂಬ ಹೆಸರು ಕಾಲಕ್ರಮೇಣ ಮೈಸೂರಾಗಿ ಬದಲಾಯಿತು. ಇಂದು ಅದೇ ಊರು ಮೈಸೂರು ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಹಾಗೂ ಈ ಪೌರಾಣಿಕ ಕಥೆಯನ್ನು ಇನ್ನೂ ನೆನಪಿಸುತ್ತಿದೆ. ಚಾಮುಂಡಿ ಬೆಟ್ಟದ ಮಹತ್ವ. ಇಂದಿಗೂ ಚಾಮುಂಡೇಶ್ವರಿ ಬೆಟ್ಟ ಮೈಸೂರಿನ ಹೆಮ್ಮೆಯಾಗಿದೆ. ಆ ಬೆಟ್ಟದಲ್ಲೇ ಮಹಿಷಾಸುರನ ಪ್ರತಿಮೆ ಇದೆ. ಅದು ಈ ಕತೆ ಜನರ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿ.
ಚಾಮುಂಡೇಶ್ವರಿ ದೇವಿಯನ್ನು ಇಂದಿಗೂ ಮೈಸೂರಿನ ರಕ್ಷಕಿ ಎಂದು ಭಕ್ತರು ನಂಬುತ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟ ಭಕ್ತಿ ಮತ್ತು ನಂಬಿಕೆಯ ಸ್ಥಳವಾಗಿದೆ. ಹಾಗಾದರೆ ಸ್ನೇಹಿತರೆ, ಮೈಸೂರು ಕೇವಲ ಒಂದು ನಗರವಲ್ಲ, ಅದು ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಸುಂದರ ರೂಪ. ಅಲ್ಲಿ ಶಾಂತಿ ಮತ್ತು ಸರಳ ಜೀವನ ಶೈಲಿ ಕಾಣಿಸುತ್ತದೆ. ಇದಕ್ಕಾಗಿಯೇ ಮೈಸೂರು ಶಾಂತನಗರ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ಸರಳತೆ ಮತ್ತು ಸಂಸ್ಕೃತಿ ಒಟ್ಟಾಗಿ ನೋಡಬಹುದು. ಅದರಿಂದ ಮೈಸೂರು ಶಾಂತಿ ಮತ್ತು ಸಂಸ್ಕೃತಿಯ ನಗರವಾಗಿ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಮೈಸೂರು ಹೆಸರಿನ ಹಿಂದೆ ಇಷ್ಟೊಂದು ಆಳವಾದ ಕತೆ ಇದೆ ಅಂತ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಈ ಕತೆ ನಮಗೆ ಒಂದು ಸುಂದರ ಮತ್ತು ಸರಳ ಪಾಠ ಹೇಳುತ್ತದೆ. ಅಹಂಕಾರ ಜಾಸ್ತಿ ದಿನ ಉಳಿಯೋದಿಲ್ಲ ಹಾಗೂ ಧರ್ಮ ಎಂದಿಗೂ ನಿಲ್ಲುತ್ತದೆ. ಹಾಗಾದರೆ ಸ್ನೇಹಿತರೆ, ಇಂತಹ ಇತಿಹಾಸ ಮತ್ತು ಪೌರಾಣಿಕ ಕುತೂಹಲ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕುತೂಹಲ ವೇದಿಕೆಗೆ ಸಬ್ಸ್ಕ್ರೈಬ್ ಮಾಡಿ.